ಈ ತೋಟಕ್ಕೆ ಭೇಟಿ ಕೊಡದೆ ತುಂಬ ದಿನ ಆಯಿತು. ಬಳ್ಳಿಗಳೆಲ್ಲ ಅಡಿಕೆ ಗಿಡಕ್ಕೆ ಹೇಗೆ ಹಬ್ಬಿಕೊಂಡಿದೆ ಅಂತ ನೋಡಿ. ವೆಲ್ವೆಟ್ ಬೀನ್ಸಿನ ಬಳ್ಳಿ. ಇದು ಏನು ಸಮಸ್ಯೆ ಇಲ್ಲ, ಯಾಕಂತ ಹೇಳಿದರೆ ಇದು ನೈಸರ್ಗಿಕವಾಗಿ ಆಗುವಂತಹ ಒಂದು ಕೆಲಸ ಅಷ್ಟೇ. ಪ್ರಕೃತಿ ಅದರ ಕೆಲಸ ಮಾಡ್ತದೆ. ನಾವೇನು ಮಾಡಬೇಕು, ಯಾವಾಗಲಾದರೂ ತಿಂಗಳಿಗೊಮ್ಮೆ ಬಂದು ಅದನ್ನು ಸ್ವಲ್ಪ ಬಿಡಿಸಿಡಬೇಕು ಅಷ್ಟೇ, ಬಿಡಿಸಿಕೊಡಬೇಕು. ಆಗ ಅದು ಮತ್ತು ಸಹ ಉತ್ತಮವಾಗಿ ಬೆಳವಣಿಗೆ ಆಗ್ತದೆ. ನೋಡಿ, ಇಲ್ಲಿ ಒಂದು ಸಣ್ಣ ಗಿಡ ಸತ್ತದಕ್ಕೆ ನೆಟ್ಟದ್ದು ಹೇಗೆ ಬಲ್ಲೆಯೊಳಗೆ ನೋಡಿ ಮುಚ್ಚಿ ಹೋಗಿದೆ. ಅಂದರೆ ಇದಕ್ಕೆ ನೈಸರ್ಗಿಕ ಶಕ್ತಿ ಬಂದಿರ್ತದೆ ಸ್ನೇಹಿತರೆ. ನಾವು ಅದನ್ನು ಬಿಡಿಸಿಕೊಟ್ಟಾಗ ಅದು ಮತ್ತು ಕೂಡ ಒಂದು ಒಳ್ಳೆಯ ಹುಮ್ಮಸ್ಸಿನಿಂದ ಬೆಳೆಯುತ್ತದೆ. ಇಷ್ಟೇ ಕೃಷಿ ಅಂತ ಹೇಳಿದರೆ. ನಾವು ಅದಕ್ಕೇನು ಜಾಸ್ತಿಯನ್ನು ಟೆನ್ಷನ್ ಮಾಡ್ತಾ ಅಥವಾ ಪ್ರತಿದಿನ ತೋಟದಲ್ಲೇ ಬಂದು ಅದೇ ಕೆಲಸವನ್ನು ಮಾಡ್ತಾ ಇರೋದಕ್ಕಿಂತ ಪ್ರಕೃತಿಗೆ ಅದರ ಕೆಲಸ ಮಾಡಲಿಕ್ಕೆ ಬಿಟ್ಟು ಬಿಡಬೇಕು. ನಂತರ ನಾವು ನಮ್ಮ ಕೆಲಸವನ್ನು ಮಾಡಬೇಕು ಅಷ್ಟೇ. ಇದು ಮೋಹಿತ್ ನಗರ ವೆರೈಟಿಯ ಒಂದು ತೋಟ. ಅಂದರೆ ದಕ್ಷಿಣ ಕನ್ನಡದಲ್ಲಿ ತುಂಬ ವೆರೈಟಿಗಳ ಅಡಿಕೆ ತಳಿಗಳಿದೆ. ಅಲ್ಲಿ ಮುಖ್ಯವಾಗಿ ಮಂಗಳ, ಇಂಟರ್ಸಿ ಮಂಗಳ, ಮೋಹಿತ್ ನಗರ, ಸೈಗಾನ್, ಸ್ವರ್ಣಮಂಗಳ ಅಂತ ಹೇಳ್ತೇವೆ. ಇಂಥದ್ದೆಲ್ಲ ತುಂಬ ತಳಿಗಳಿದೆ. ಎಲ್ಲ ತಳಿಗಳು ಕೂಡ ಒಂದಕ್ಕಿಂತ ಒಂದು ಒಳ್ಳೆಯದಂತಲೇ ಹೇಳ್ಬೋದು. ಇಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದರೆ ಸ್ನೇಹಿತರೆ, ನಮ್ಮ ದಕ್ಷಿಣ ಕನ್ನಡದವರಿಗೆ ಈ ತಳಿಗಳು ಅಷ್ಟೊಂದು ಏನು ಇಂಪಾರ್ಟೆಂಟ್ ಅಲ್ಲ, ಮುಖ್ಯ ಅಲ್ಲ. ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಇಲ್ಲಿ ನಾವು ಅಡಿಕೆಯನ್ನು ಹಣ್ಣು ಮಾಡಿ ಸಂಪೂರ್ಣ ಬೆಳವಣಿಗೆ ಆದ ನಂತರ ಅದನ್ನು ಕೊಂಡೋಗಿ ಅಂಗಳದಲ್ಲಿ ಹಾಕಿ ಒಣಗಿಸಿ ಮಾರಾಟ ಮಾಡೋದು. ಇಲ್ಲಿ ಯಾವ ತಳಿ ಆದ್ರೂ ಕೂಡ ನಮಗೆ ಅಂಗಡಿಯಲ್ಲಿ ಅಥವಾ ಮಾರುಕಟ್ಟೆಯಲ್ಲಿ ಇದು ಯಾವ ವೆರೈಟಿಯ ತಳಿ ಅಂತ ಕೇಳುವಂಥ ಪ್ರಶ್ನೆ ಇಲ್ಲ. ಹಾಗಾಗಿ ನಮಗೆ ಅಷ್ಟೊಂದು ತಳಿಯ ಮಹತ್ವ ಇಲ್ಲ. ಹಾಗಾದರೆ ನಾವೇನು ಮಾಡಬೇಕು, ನಾವು ಬಿತ್ತನೆ ಬೀಜಕ್ಕೆ ಒಳ್ಳೆಯ ಆದ್ಯತೆಯನ್ನು ಕೊಟ್ಟು ಒಂದು ಒಳ್ಳೆಯ ತೋಟಕ್ಕೆ ಹೋಗಿ ನಾವು ಬಿತ್ತನೆ ಬೀಜವನ್ನು ಸೆಲೆಕ್ಟ್ ಮಾಡಬೇಕು ಸ್ನೇಹಿತರೆ. ಹಾಗಾದಾಗ ಮಾತ್ರ ನಮಗೆ ಒಂದು ಒಳ್ಳೆಯ ತೋಟ ಆಗ್ತದೆ. ಇದು 5 ವರ್ಷ ಪ್ರಾಯದ ಒಂದು ತೋಟ. 2-2.5 ವರ್ಷಕ್ಕೆ ನಮಗೆ ಇಳುವರಿ ಬರಲಿಕ್ಕೆ ಪ್ರಾರಂಭ ಆಗಿದೆ. ನೋಡಿ, ಇದರಲ್ಲಿ ಒಂದು ಎಷ್ಟು ಗುಣಮಟ್ಟದಲ್ಲಿ ಪರಾಗಸ್ಪರ್ಶ ಯಶಸ್ವಿಯಾಗಿ, ಇದು ಮುಂದಿನ ವರ್ಷಕ್ಕೆ, ಈಗ ಎಳೆ ಅಡಿಕೆ ಅಷ್ಟೇ. ಇದರಲ್ಲಿ ಎಲ್ಲ ನಮಗೆ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಇನ್ನು ಯಾಕೆ ಅಂತ ಹೇಳಿದರೆ ಬೇರೆ ಬೇರೆ ರೋಗಗಳೆಲ್ಲ ಬರಲಿಕ್ಕಿದೆ. ಹಾಗಾಗಿ ನಾವು ಎಷ್ಟೇ ಗುಣಮಟ್ಟದಲ್ಲಿ ಕೃಷಿ ಮಾಡಿದ್ರೂ ಕೂಡ, ಗುಣಮಟ್ಟ ಅಂತ ಹೇಳಿದರೆ ಏನು, ಇಲ್ಲಿ ನಾನು ಹೇಳೋದೇನಂತ ಹೇಳಿದರೆ, ನಿರಂತರವಾಗಿ ಕಳೆ ಇದ್ದರೆ ನಮ್ಮ ಜಮೀನಿನಲ್ಲಿ ಮಣ್ಣು ಗುಣಮಟ್ಟದಲ್ಲಿ ಇರ್ತದೆ. ಹಾಗಾಗಿ ಇದು ಗುಣಮಟ್ಟದ ತೋಟ. ಇನ್ನೊಂದು, ನಾವು ಬಿತ್ತನೆ ಬೀಜದ ಆಯ್ಕೆಯಲ್ಲಿ ಎಡವಿದ್ದರೆ ನಮಗೆ ಒಳ್ಳೆಯ ಇಳುವರಿ ಬರುವುದಿಲ್ಲ, ಅದು ಖಂಡಿತ. ಒಂದು ಬಿತ್ತನೆ ಬೀಜದಲ್ಲಿ ಒಂದು ಒಳ್ಳೆಯ ಆಯ್ಕೆ ಮಾಡಿಕೊಂಡು ಮಾಡಿದಾದ್ದರಿಂದ ಈಗ ನಿರಂತರವಾಗಿ ಒಳ್ಳೆಯ ಫಸಲು ಬರ್ತಾಯಿದೆ. ನೀವು ಗಮನಿಸ್ಬೋದು ನೋಡಿ, ಇದು ಎಷ್ಟು ಸಣ್ಣ ಗಿಡ. ಈಗಲೂ ಇದು 5 ವರ್ಷ ಪ್ರಾಯ ಆದ್ರೂ ಕೂಡ ನೋಡಿ ಜಾಸ್ತಿ ಎತ್ತರನೇ ಹೋಗಿಲ್ಲ. ಅಷ್ಟೇ ಅಲ್ಲದೆ ನೋಡಿ, ಇದು ಕಳೆದ ಸಲದ ಅಡಿಕೆ ಎಲ್ಲ ಇಲ್ಲೇ ಸಿಕ್ಕಿತ್ತು ನೋಡಿ. ಅಂದರೆ ನೋಡಿ, ಅತಿ ಸಣ್ಣ ಗಿಡ ಇರುವಾಗಲೇ, ಅಂದರೆ ನೆಲಮಟ್ಟದಿಂದಲೇ ನಮಗೆ ಇದರಲ್ಲಿ ಇಳುವರಿ ಬರ್ತಾಯಿತ್ತು. ಹಾಗಾಗಿ ಅದೇ ರೀತಿಯ ಬೀಜವನ್ನು ಆಯ್ಕೆ ಮಾಡಿದ ಕಾರಣ ಇಲ್ಲಿ ನಮ್ಮ ತೋಟ ಒಂದು ಒಳ್ಳೆಯ ತೋಟವಾಗಿ ರೂಪುಗೊಂಡಿದೆ ಅಂತ ಹೇಳ್ಬೋದು. ಆದರೆ ಇದರಲ್ಲಿ ಏನು, ಈಗಲೇ ನಾವು ಜಾಸ್ತಿಯನ್ನು ನನ್ನ ತೋಟ ತುಂಬ ಚೆನ್ನಾಗಿದೆ ಹಾಗಂತೆಲ್ಲ ಖುಷಿ ಪಡುವಾಗಿಲ್ಲ. ಯಾಕಂತ ಹೇಳಿದರೆ ಇನ್ನು ಬರುವುದು ಮಳೆಗಾಲ. ಹಾಗೇ ಇರುವುದು ನಿಜವಾದ ಒಂದು ಪರೀಕ್ಷೆ ಅಡಿಕೆ ಕೃಷಿಕರಿಗೆ. ಯಾಕಂತ ಹೇಳಿದರೆ ತುಂಬ ರೀತಿಯ ರೋಗಗಳು ಈ ಮಳೆಗಾಲದಲ್ಲೇ ಬರುವುದು. ಮುಖ್ಯವಾಗಿ ನೋಡಿ, ಇಲ್ಲಿ ನೀವು ಗಮನಿಸಿ, ಎಲ್ಲ ಗೊನೆಗಳಲ್ಲೂ ಕೂಡ ನೋಡಿ ಯಶಸ್ವಿಯಾಗಿ ಪರಾಗಸ್ಪರ್ಶ ಆಗಿ ಅಡಿಕೆ ಕಾಯಿಗಳು ಕಟ್ಟಿದೆ ನೋಡಿ. ಆದರೆ ಇದು ನಮಗೆ ಸಿಗ್ತದಂತ ಯಾವ ಗ್ಯಾರಂಟಿನೂ ಇಲ್ಲ. ಯಾಕಂತ ಹೇಳಿದರೆ ಇದಕ್ಕೆ ದೊಡ್ಡ ರೋಗ ಇನ್ನು ಬರಲಿಕ್ಕಿದೆ, ಕೊಳೆ ರೋಗ. ಮಳೆಗಾಲದಲ್ಲಿ ಇನ್ನು 2-3 ತಿಂಗಳೇ ಇರುವುದು ಮಳೆಗಾಲಕ್ಕೆ, 2 ತಿಂಗಳಿಗೆ 1.5 ತಿಂಗಳೇ ಇರುವುದು ಇನ್ನು ಮಳೆಗಾಲಕ್ಕೆ. ಆಗ ನಾವು ಸರಿಯಾದ ರೀತಿಯಲ್ಲಿ ಇದಕ್ಕೆ ಬೋರ್ಡ್ ಸ್ಪ್ರೇ ಮಾಡಿಯೇ ಬೇಕು. ಅಂದರೆ ಮೇ ಕೊನೆಯಲ್ಲಿಯೇ ಮಾಡಬೇಕು. ಈ ಬೋರ್ಡ್ ಸ್ಪ್ರೇ ಅಂತ ಹೇಳಿದರೆ ಏನು, ಒಂದು ರಕ್ಷಣಾ ಕವಚವನ್ನು ನಿರ್ಮಿಸುವುದು ಸ್ನೇಹಿತರೆ. ಅದು ಯಾವುದೇ ರೀತಿಯಲ್ಲೂ ಕೀಟನಾಶಕವಾಗಿ ಕೆಲಸ ಮಾಡೋದಿಲ್ಲ. ರಕ್ಷಣಾ ಕವಚವಾಗಿ ಅದನ್ನು ನಾವು ಸಿಂಪಡಣೆ ಮಾಡೋದು. ಆದರೆ ಹೇಳಲಿಕ್ಕೆ ಆಗೋದಿಲ್ಲ, ಮಾರುಕಟ್ಟೆಯಲ್ಲಿ ಯಾವ ದರ್ಜೆಯ ಮೈಲ್ತುತ್ತ ನಮಗೆ ಸಿಗ್ತದೆ ಅಂತ ಹೇಗೆ ಹೇಳೋದು, ಏನು ಮಾಡಲಿಕ್ಕೆ ಆಗೋದಿಲ್ಲ. ನಾವೊಂದು ಉತ್ತಮ ರೀತಿಯ ಬ್ರ್ಯಾಂಡ್ ಅಂತ ಹೇಳ್ತೇವೆ ನೋಡಿ, ಒಳ್ಳೆಯ ಗುಣಮಟ್ಟದ ಬ್ರ್ಯಾಂಡಿನಿಂದ ಆಯ್ಕೆ ಮಾಡಿಕೊಂಡಿದ್ದರೆ ತೊಂದರೆ ಇಲ್ಲ. ಇಲ್ಲದಿದ್ದರೆ ಮೈಲುತುತ್ತಿನಿಂದಲೇ ನಮ್ಮ ತೋಟ ಹಾಳಾಗುವ ಸಾಧ್ಯತೆ ಇರ್ತದೆ. ಯಾಕಂತ ಹೇಳಿದರೆ ನಾವು ಒಳ್ಳೆಯ ಗುಣಮಟ್ಟದ ಮೈಲುತುತ್ತ ಅಂತ ತಂದ್ರೂ ಕೂಡ ಅದರಲ್ಲಿ ನಿರ್ದಿಷ್ಟವಾಗಿ ನಿಜವಾಗಿ ಯಾವ ಗುಣಮಟ್ಟದಲ್ಲಿ ಇರ್ತದೆ ಅಂತ ನಮಗೆಂದು ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ತುಂಬ ಸಲ ಮೈಲುತುತ್ತುವಿನ ಗುಣಮಟ್ಟದಿಂದಲೂ ಕೃಷಿಯನ್ನು ನಾವು ಫಸಲನ್ನು ಕಳೆದುಕೊಳ್ಳುವಂಥ ಪ್ರಮೇಯ ಬರ್ತದೆ. ಆದರೆ ಅದರ ಸಾಧ್ಯತೆ ತುಂಬ ಕಡಿಮೆ. ಎಲ್ಲರೂ ಹೆಚ್ಚು ಎಡವಟ್ಟು ಮಾಡೋದೇನಂತ ಹೇಳಿದರೆ, ಮೈಲುತುತ್ತು ಮತ್ತು ಸುಣ್ಣದ ಪ್ರಮಾಣವನ್ನು ಸರಿಯಾದ ರೀತಿಯಲ್ಲಿ ಮಾಡದೆ ಒಟ್ಟಾರೆಯಾಗಿ ಮದ್ದು ಬಿಟ್ಟು, ಮತ್ತೊಂದು ಅಂತರ, ಒಂದು ಮದ್ದಿನಿಂದ ಇನ್ನೊಂದು ಮದ್ದಿಗೆ ಹೆಚ್ಚಿನವರೆಲ್ಲ 40-45 ದಿನದ ನಂತರ ಮದ್ದು ಬಿಡ್ತಾರೆ. ಅದು ಕೂಡ ಮೊದಲನೇ ಮದ್ದನ್ನು ಮಳೆಗಾಲ ಪ್ರಾರಂಭ ಆದ ನಂತರನೇ ಸಿಂಪಡಣೆ ಮಾಡೋದು. ಇದು ತುಂಬ ಎಡವಟ್ಟಾಗ್ತದೆ. ಯಾಕಂತ ಹೇಳಿದರೆ ಮಳೆಗಾಲದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈ ಪೈಟೋಪ್ಟರ್ ಅಂತ ಹೇಳುವ ಒಂದು ಶಿಲೀಂಧ್ರ ಇದೆ,
ಅದು ಇದಕ್ಕೆ ದಾಳಿ ಮಾಡೋದು. ಆ ದಾಳಿಯನ್ನು ರಕ್ಷಿಸಲಿಕ್ಕೆ ಬೇಕಾಗಿ ಇದರ ಎಳೆ ಅಡಿಕೆ ಮೇಲೆ ಒಂದು ಕೋಟಿಂಗ್ ಮಾಡೋದು. ನೋಡಿ ಈಗ ಇದು ಸ್ವಲ್ಪ ಬಲಿತಿದೆ, ಇದಕ್ಕೆ ಇನ್ನು ಬಲಿತಲೇ ಇರ್ತದೆ, ದೊಡ್ಡದಾಗ್ತಲೇ ಇರ್ತದೆ, ಅಡಿಕೆ ತುಂಬ ಗಾತ್ರಕ್ಕೆ ಬರ್ತದಲ್ವಾ. ಹಾಗಾಗಿ ನಾವು ಅಡಿಕೆಗೆ ಮದ್ದನ್ನು ಸಿಂಪಡಣೆ ಮಾಡಿದರೆ ಅಂದರೆ ಅದು ಸ್ಪ್ರೇ ಆಗಿ ಅಂದರೆ ರಕ್ಷಣಾ ಕವಚವಾಗಿ ನಿಲ್ತದೆ. ಅದು ಅಡಿಕೆ ಬೆಳವಣಿಗೆ ಆದಂತೆಲ್ಲ ಅದರ ಒಟ್ಟಿಗೆ ಅದು ಎಲಾಸ್ಟಿಕ್ ನಿಂತೆ ಬರುವುದಿಲ್ಲ. ಸುಣ್ಣದ ಮತ್ತು ಮೈಲ್ತುತ್ತಿನ ಪದರ ಅದು ಬಿರುಕು ಬಿಟ್ಟೇ ಬಿಡ್ತದೆ. ಹಾಗಾಗಿ ನಾವೇನು ಮಾಡಬೇಕಾಗ್ತದೆ, ನಾವು ಕನಿಷ್ಠ ಅಂತ ಹೇಳಿದರೂ 25ರಿಂದ 30 ದಿನದ ಒಳಗಡೆ 2ನೇ ಮದ್ದನ್ನು, ಹಾಗೆಯೇ ಪ್ರತಿ 25-30ರ ಒಳಗೆ 3ನೇ ಮದ್ದು 4ನೇ ಮದ್ದನ್ನು ನಾವು ಕೊಡಲೇಬೇಕಾಗ್ತದೆ. ಅದಕ್ಕೆ ಮದ್ದಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಮದ್ದಂತ ಹೇಳಿದರೆ ಅದು ರೋಗವನ್ನು ನಾಶಕ ಮಾಡಬೇಕು. ಇದು ಯಾವುದೇ ಕಾರಣಕ್ಕೂ ರೋಗ ಕ್ರಿಮಿನಾಶಕದಾಗಿ ಕೆಲಸ ಮಾಡೋದಿಲ್ಲ. ಒಂದು ಹೊರಗಿನಿಂದ ಬರುವ ದಾಳಿಯನ್ನು ತಡೆಗಟ್ಟುವಂತಹ ಒಂದು ರೋಗ ನಿರೋಧಕವಾಗಿ ಕೆಲಸ ಮಾಡ್ತದೆ ಅಷ್ಟೇ. ಸ್ನೇಹಿತರೆ, ಇನ್ನೊಂದು ಏನಂತ ಹೇಳಿದರೆ, ಇದು ಮೋಹಿತನಗರ ವೆರೈಟಿಯ ತಳಿ, ಪಶ್ಚಿಮ ಬಂಗಾಳದ ಒಂದು ಅತ್ಯಂತ ಒಳ್ಳೆಯ ಒಂದು ತಳಿ ಅಂತ ಹೇಳ್ಬೋದು. ಆದರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಆ ತಳಿ ಯಾವುದಕ್ಕೂ ಲೆಕ್ಕಕ್ಕೆ ಬರುವುದಿಲ್ಲ. ಆದರೆ ಎಲ್ಲಿ ಬರ್ತದೆ ಅಂತ ಹೇಳಿದರೆ, ಈ ಕೆಂಪಡಿಕೆ ಮಾಡುವವರಿಗೆ ಈ ತಳಿ ಮುಖ್ಯ ಆಗಿರ್ತದೆ. ಯಾಕಂತ ಹೇಳಿದರೆ ಎಲ್ಲ ತಳಿಗಳಲ್ಲಿಯೂ ಕೂಡ ಕೆಂಪಡಿಕೆ ಮಾಡಲಿಕ್ಕೆ ಆಗೋದಿಲ್ಲ. ಕೆಂಪಡಿಕೆ ಅಂತ ಹೇಳಿದರೆ ಈ ಎಳೆಯ ಕಾಯಿಗಳನ್ನೇ ಕೊಯ್ದು ಅದನ್ನು ಒಂದು ನಿರ್ದಿಷ್ಟ ರೀತಿಯಲ್ಲಿ ಬೇಯಿಸಿ ಮತ್ತು ಒಣಗಿಸಿ ಒಂದು ಮಾರಾಟ ಮಾಡುವಂಥ ಒಂದು ಕ್ರಮ. ಇದು ಮುಖ್ಯವಾಗಿ ಗುಡ್ಕದಲ್ಲಿ ಬಳಕೆ ಆಗ್ತದೆ. ನಮ್ಮ ಬಿಳಿ ಅಡಿಕೆ ಹೋಗೋದು ಪಾನ್ ಮಸಾಲಕ್ಕೆ ಅಂತ ಹೇಳಿದರೆ ಜರ್ದ ಬಿಡಕ್ಕೆ. ದಕ್ಷಿಣ ಕನ್ನಡದ ಅಡಿಕೆ ಹೋಗೋದು ಜರ್ದ ಬಿಡಕ್ಕೆ ಜಾಸ್ತಿಯಾಗಿ, ಕೆಂಪಡಿಕೆ ಹೋಗೋದು ಗುಡ್ಕಕ್ಕೆ ಮುಖ್ಯವಾಗಿ. ದಕ್ಷಿಣ ಕನ್ನಡದಲ್ಲಿ ಯಾವುದೇ ಕಾರಣಕ್ಕೂ ಕೆಂಪಡಿಕೆ ಅದು ಹೇಗೆ ಅಂತ ಕೂಡ ಮಾಡೋದು ಗೊತ್ತಿಲ್ಲ ಹೆಚ್ಚಿನ ಕೃಷಿಕರಿಗೆ. ಹಾಗಾಗಿ ಈ ಬಿಳಿ ಅಡಿಕೆ ಅಂತ ಹೇಳೋದು ಮಾಡಲಿಕ್ಕೆ ತುಂಬ ಸುಲಭ. ಏನಿಲ್ಲ, ನಾವು ಹಣ್ಣಡಿಕೆ ಆಗುವವರೆಗೆ ಅಲ್ಲಿ ಬಿಡೋದು, ಆಮೇಲೆ ಅಂಗಳಕ್ಕೆ ಹಾಕಿ ಒಣಗಿಸೋದು, ಇಷ್ಟೇ. ಆದರೆ ಕೆಂಪಡಿಕೆಯಲ್ಲಿ ತುಂಬ ಕೆಲಸ ಇದೆ. ಈ ಅಡಿಕೆಯನ್ನು ಬೇಯಿಸುವುದಾದರೆ ಅದಕ್ಕೆ ದೊಡ್ಡ ಮಟ್ಟದ ಪಾತ್ರೆ ಪಗಡಿಗಳೆಲ್ಲ ಬೇಕು. ಅದು ಹೆಚ್ಚಿನ ಸಣ್ಣ ಕೃಷಿಕರಿಗೆಲ್ಲ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಏನಾಗ್ತದೆ, ಅವರು ಮಧ್ಯವರ್ತಿಗಳನ್ನು ಅವಲಂಬಿಸಿರ್ತಾರೆ. ಹಾಗಾಗಿ ಸ್ವಲ್ಪ ಮಟ್ಟಿನ ಲಾಭ ಅವರಿಗೆ ಕಮ್ಮಿಯೇ ಇರ್ತದೆ ಅಂತ ನನ್ನ ಒಂದು ಲೆಕ್ಕಾಚಾರ. ಅದು ಇರಲಿ ಸ್ನೇಹಿತರೆ. ಇಲ್ಲಿ ಕೆಂಪಡಿಕೆಗೆ ನಮ್ಮ ಈ ತಳಿ ಮೋಹಿತನಗರ ತಳಿ ಅತ್ಯುತ್ತಮವಾಗಿ ಅದಕ್ಕೆ ಹೊಂದಾಣಿಕೆ ಆಗ್ತದೆ. ಅಂದರೆ ಈ ಮೋಹಿತನಗರ ತಳಿ ಅಂತ ಹೇಳುವುದು ಕೆಂಪಡಿಕೆಗೂ ಆಗ್ತದೆ, ಹಾಗೆಯೇ ಬಿಳಿ ಅಡಿಕೆಗೂ ಆಗ್ತದೆ ಸ್ನೇಹಿತರೆ. ಆದರೆ ಕೆಲವು ಕೃಷಿಕರು ಏನು ಮಾಡ್ತಾರೆ, ಈ ಕೆಂಪಡಿಕೆಗೆ ಸಣ್ಣ ಜಾತಿಯ ಅಂದರೆ ಸಣ್ಣ ಗಾತ್ರದ ತಳಿ ಉತ್ತಮ ಅಂತ ಕೆಲವು ಭಾಗಗಳಲ್ಲಿ ತಿಳ್ಕೊಂಡಿದ್ದಾರೆ. ಅದು ಯಾಕೆ ಹಾಗೆ ಆಗಿದೆ ಅಂತ ಗೊತ್ತಿಲ್ಲ. ಆದರೆ ಮೋಹಿತನಗರ ತಳಿ ಮಧ್ಯಮ ಗಾತ್ರದ ಅಡಿಕೆ, ಬರೀ ಸಣ್ಣದಾಗಿ ಬೆಳವಣಿಗೆ ಆಗೋದಿಲ್ಲ, ಸ್ವಲ್ಪ ಗಾತ್ರದಲ್ಲಿ ದೊಡ್ಡದೇ ಆಗಿರ್ತದೆ. ಕೃಷಿಕರು ಅದನ್ನು ತಿಳ್ಕೊಳ್ಬೇಕು. ನಮ್ಮ ಕೆಂಪಡಿಕೆಗೆ ಗಾತ್ರ ಎಷ್ಟು ಬೇಕು ಅಂತ, ಅಂದರೆ ಅತಿ ಸಣ್ಣದೇ ಆಗಿರಬೇಕಂತ ಏನಿಲ್ಲ. ಆದರೆ ಅವು ತಪ್ಪು ತಿಳ್ಕೊಂಡದೇನಂತ ಹೇಳಿದರೆ, ಕೆಂಪಡಿಕೆ ಮಾಡಬೇಕಾದ್ರೆ ಗಾತ್ರದಲ್ಲಿ ಅತಿ ಚಿಕ್ಕದಾಗಿರಬೇಕು ಅಂತ. ಈ ಅತಿ ಚಿಕ್ಕದಾಗಿರುವ ತಳಿಯನ್ನು ಆಯ್ದುಕೊಂಡ್ರೆ ತೂಕದಲ್ಲಿ ಕಮ್ಮಿ ಆಗ್ತದಲ್ವ. ಹಾಗಾಗಿ ಈ ಮೋಹಿತನಗರ ವೆರೈಟಿ ಎರಡಕ್ಕೂ ಸೂಕ್ತ ಆಗುವ ಕಾರಣ ಕೆಂಪಡಿಕೆ ಮಾಡುವವರು ಇದನ್ನು ಕೃಷಿ ಮಾಡ್ಬೋದು, ಬಿಳಿ ಅಡಿಕೆ ಮಾಡುವವರು ಹೇಗೆ ಮಾಡ್ತಾ ಇದ್ದಾರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ. ಇದರಿಂದ ಇನ್ನೊಂದು ಲಾಭ ಏನಂತ ಹೇಳಿದರೆ, ಮೋಹಿತನಗರದ್ದು ಇದು ವಿಪರೀತ ಏನು ಎತ್ತರ ಹೋಗೋದಿಲ್ಲ. ಅಷ್ಟೇ ಅಲ್ಲದೆ ಒಳ್ಳೆಯ ಬಿತ್ತನೆ ಬೀಜದ ತೋಟದಿಂದ ನಾವು ಆಯ್ದುಕೊಂಡ್ರೆ ನಮಗೆ ಒಳ್ಳೆಯ ಇಳುವರಿ ಕೂಡ ಬರ್ತದೆ, ಏನೂ ಸಮಸ್ಯೆ ಇಲ್ಲ. ದಕ್ಷಿಣ ಕನ್ನಡದಲ್ಲಿ ಇರುವ ಎಲ್ಲ ತಳಿಗಳು ಕೂಡ ಒಳ್ಳೆಯ ತಳಿಗಳೇ. ಆದರೆ ನಾವು ಮಾಡಿಕೊಂಡಿರುವ ತೋಟದ ಆಯ್ಕೆ ಮುಖ್ಯವಾಗಿರ್ತದೆ ಬಿತ್ತನೆ ಬೀಜಕ್ಕೆ. ಇದರಿಂದ ತುಂಬ ಜನರು ಸೋಲ್ತಾ ಇದ್ದಾರೆ ಸ್ನೇಹಿತರೆ, ಅಷ್ಟೇ. ಒಟ್ಟಾರೆಯಾಗಿ ಹೇಳುವುದೇನಂತ ಹೇಳಿದರೆ, ಕೃಷಿ ಅಂತ ಹೇಳಿದರೆ ನಾವು ಸ್ವಲ್ಪ ವಿಷಯಗಳನ್ನು ತಿಳಿದುಕೊಂಡು ಮಾಡಿದರೆ ಮಾತ್ರ ಕೃಷಿ. ನೋಡಿ, ಸಾಕಷ್ಟು ಕಳೆಗಳನ್ನು ಬಿಟ್ಟಿದ್ದೇವೆ ಇಲ್ಲಿ, ಇನ್ನೂ ಕೂಡ ತೆಗೆದಿಲ್ಲ. ಯಾಕೆ ತೆಗೆಯುವುದಿಲ್ಲ? ಇಲ್ಲಿ ಏನು ನಮಗೆ ಇಳುವರಿ ಈಗ ಇಲ್ಲ, ಇನ್ನು 5-6 ತಿಂಗಳು ಯಾವುದೇ ಇಳುವರಿ ಇಲ್ಲ ಇಲ್ಲಿ. ಹಾಗಾಗಿ ನಮಗೆ ಪದೇ ಪದೇ ಕಳೆ ತೆಗೆಯುವ ಅಗತ್ಯವೂ ಕೂಡ ಇಲ್ಲ. ಎಷ್ಟು ನಾವು ಕಳೆಯನ್ನು ಬಿಡ್ತೇವೆ ಅಷ್ಟು ಮಣ್ಣಿನಲ್ಲಿ ಆರೋಗ್ಯ ಹೆಚ್ಚಾಗ್ತದೆ. ನಾವು ಪದೇ ಪದೇ ಕಳೆಯನ್ನು ತೆಗೆಯುತ್ತಾ ಬಂದರೆ ಮಣ್ಣು ಬರಡಾಗ್ತಾ ಹೋಗ್ತದೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಸೂರ್ಯನ ಬಿಸಿಲು ಭೂಮಿಗೆ ಬೀಳಬಾರ್ದು. ಬಿದ್ದರೆ ಏನಾಗ್ತದೆ, ಮಣ್ಣಿನಲ್ಲಿರುವ ಎರೆಹುಳಗಳು ಜೀವಿಗಳೆಲ್ಲ ಇಲ್ಲಿಂದ ಓಡಿ ಹೋಗ್ತದೆ ಅಥವಾ ಸಾಯ್ತದೆ, ಇಷ್ಟೇ ಆಗೋದು. ನಮ್ಮ ಜಮೀನಿನಲ್ಲಿ ಮಣ್ಣು ಫಲವತ್ತತೆ ಆಗಬೇಕಾದ್ರೆ ನೀವು ಯಾವುದೇ ಸಗಣಿ ಗೊಬ್ಬರ ಇರಲಿ, ಹಟ್ಟಿ ಗೊಬ್ಬರ ಇರಲಿ, ಏನೇ ಹಾಕಿ ನೀವು ಅದನ್ನು ತಿನ್ನಬೇಕಾದ್ರೆ ಅಡಿಕೆ ಗಿಡಗಳು ನೇರವಾಗಿ ತಿನ್ನಲಿಕ್ಕೆ ಆಗೋದೇ ಇಲ್ಲ. ಯಾಕಂತ ಹೇಳಿದರೆ, ಸೆಗಣಿ ಅಂತ ಹೇಳಿದ್ರು ಅದರಲ್ಲಿ ಸಣ್ಣ ಸಣ್ಣ ಹುಲ್ಲಿನ ಚೂರೇ ಇರೋದು, ಆಡಿನ ಹೆಕ್ಕಿ ಅಂತ ಹೇಳಿದ್ರು ಅದರಲ್ಲಿ ಸಣ್ಣ ಸಣ್ಣ ಎಲೆಗಳ ಹುಲ್ಲಿನ ಚೂರೇ ಇರೋದು. ಅದನ್ನು ಸರಿಯಾದ ರೀತಿಯಲ್ಲಿ ಅಡಿಕೆ ಗಿಡಗಳಿಗೆ ಲಭ್ಯತೆ ಆಗುವ ಹಾಗೆ ಮಾಡಬೇಕಾದ್ರೆ ಅಲ್ಲಿ ನಿರಂತರವಾಗಿ ಎರೆಹುಳಗಳು, ಜೀವಿಗಳು, ಕೋಟಿಗಟ್ಟಲೆ ಬ್ಯಾಕ್ಟೀರಿಯಾಗಳು ಎಲ್ಲ ಇರಬೇಕಾಗ್ತದೆ. ಅದು ಬದುಕಬೇಕಾದ್ರೆ ನಮ್ಮ ಜಮೀನಲ್ಲಿ ಕಳೆ ಬೇಕು. ಕಳೆ ಅಂತ ಹೇಳಿದರೆ ಜೀವಿಗಳಿಗೆ ಅದರಿಂದ ಊಟನೂ ಸಿಗ್ತದೆ, ಬಿಸಿಲು ಬೀಳದ ಹಾಗೆ ಆಗ್ತದೆ. ಒಟ್ಟಾರೆಯಾಗಿ ನಮ್ಮ ಮಣ್ಣು ಅತ್ಯಂತ ಫಲವತ್ತತೆ ಇರ್ತದೆ ಸ್ನೇಹಿತರೆ. ಇಷ್ಟೇ ಕೃಷಿ ಅಂತ ಹೇಳಿದರೆ. ಏನು ಹೆಚ್ಚು ಖರ್ಚು ಮಾಡಬೇಕಂತಿಲ್ಲ, ಒಳ್ಳೆಯ ತೋಟದಿಂದ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿಕೊಳ್ಳೋದು, ಕೃಷಿ ಮಾಡೋದು ಅಷ್ಟೇ. ಜಾಸ್ತಿ ಹಣವನ್ನು ವಿನಿಯೋಗಿಸುವ ಅಗತ್ಯನೂ ಕೂಡ ಇಲ್ಲ ಅಡಿಕೆ ಕೃಷಿಯಲ್ಲಿ. ಯಾಕಂತ ಹೇಳಿದರೆ ಒಂದು ಬೀಜಕ್ಕೆ 10 ರೂಪಾಯಿ ಕೊಟ್ಟರೆ ಒಂದು ಗಿಡ ಆಗ್ತದೆ ನಮಗೆ. ಬೇರೆ ಕೃಷಿ ಮಾಡೋದಾದರೆ
ಈಗ ಕೆಲವು ಹಣ್ಣಿನ ಗಿಡಗಳಿರ್ಬೋದು, ಬೇರೆ ಕೃಷಿ ಮಾಡೋದಾದರೆ ತುಂಬ ಹಣ ವಿನಿಯೋಗಿಸಬೇಕಾಗ್ತದೆ. ಹಾಗಾಗಿ ಸ್ನೇಹಿತರೆ, ಅಡಿಕೆ ಕೃಷಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಆಗ್ತದೆ. ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡಿರಬೇಕಷ್ಟೇ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.